ಏಯ್ ಏಯ್ ಲಕ್ಷ್ಮಿ, ಯಾಕೆ ಹಿಂಗೆ ಆಡ್ತಿದ್ಯಾ? ಏನಾಯ್ತು ನಿನಗೆ? ನನಗೆ ಇವತ್ತು ಫುಲ್ ಖುಷಿ ಆಗಿದೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದೀನಿ. ನೀವು ಒಂದು ಡ್ಯಾನ್ಸ್ ಮಾಡು. ಏ ನೀನು ಅಲ್ಲಿದ್ದೆ ತಾನೆ? ಕುಡ್ದಿದ್ಯಾ? ಹ್ಞೂ. ಏ ಕೊಡ ಇಲ್ಲಿ, ಜ್ಯೂಸ್ ಕೊಡ್ತಿದ್ದೀನಿ. ನಿಂಗೂ ಬೇಕಾ? ಅಣ್ಣ ಇವಂಗ ಜ್ಯೂಸ್ ಕೊಡಿ ಅಣ್ಣ. ಅಯ್ಯೋ ಎಲ್ಬೋಲ್. ಬೈಲಿ. ಏಯ್ ಏ ಬಿಡೋ ಬಿಡೋ. ನಳಿನಿ, ಅವರಿಬ್ಬರು ಇಷ್ಟೊತ್ತಾದರೂ ಬಂದಿಲ್ಲ ಅಂತಂದರೆ ಅಲ್ಲೇನೋ ಸಮಸ್ಯೆ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ. ಯಾವುದಕ್ಕೂ ನಾನು ಹೋಗಿ ನೋಡ್ಕೊಂಬರ್ತೀನಿ. ಬಂದರು. ಯಾಕೆ ಇಷ್ಟೊತ್ತು ಮಾಡಿದ್ರಿ? ನಾವಿಬ್ರು ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಯಾಕೆ ಇಷ್ಟು ತಡ ಆಯಿತು? ಅಪ್ಪ, ಅದು ನಾನು ಬೇಗನೆ ಬಂದೆ. ಆದರೆ ಶ್ಯಾಮಂಗೆ ಸ್ಪೆಷಲ್ ಕ್ಲಾಸ್ ಇತ್ತು, ಅವನು ಬರೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ನಾವಿಬ್ಬರು ಲೇಟಾಗಿ ಬಂದ್ವಿ. ಸದ್ಯ ಏನೂ ತೊಂದರೆ ಆಗಲಿಲ್ವಲ್ಲ, ಅದೇ ಸಮಾಧಾನ. ನೋಡಿ, ಇನ್ಮೇಲಿಂದ ತಡ ಆಗೋದಾದರೆ ಬೆಳಗ್ಗೆ ಕಾಲೇಜಿಗೆ ಹೋಗಬೇಕಾದ್ರೆ ನಂಗೆ ಹೇಳಿಬಿಟ್ಟು ಹೋಗಿ, ನಾನು ಅಲ್ಲಿಗೆ ಬಂದು ಕರ್ಕೊಂಡು ಬರ್ತೀನಿ, ಗೊತ್ತಾಯ್ತಾ? ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟ ಮಾಡೋಣ. ನಳಿನಿ, ಊಟ ಬಡಿಸು. ಸದ್ಯ ಮೇಘ ಆರಾಮಾಗಿದ್ದಾಳೆ. ಅವಳು ಹೀಗೆ ಇದ್ಬಿಟ್ರೆ ಸಾಕಪ್ಪ. ಏಯ್, ಎಲ್ಲೇ ಹೋದ್ಲು ಅವಳು? ಅವಳೆಲ್ಲ ಹೋಗ್ತಾಳೆ? ಆದಿನೇ ಅವಳನ್ನ ಎತ್ತಾಕೊಂಡೋದ. ಛೇ, ಈ ಸಲನೂ ನನ್ನ ಪ್ಲಾನ್ ಕಂಪ್ಲೀಟೇ ಆಗಲಿಲ್ಲ. ಆದರೂ ಪರವಾಗಿಲ್ಲ, ಈಗ ಅವಳು ಮಾಡಿರೋ ಅವಾಂತರನೇ ಸಾಕು. ಇದನ್ನು ಇಟ್ಕೊಂಡು ಸೂಪರಾಗಿ ಆಟ ಆಡ್ಬೋದು. ಯಾರ್ಯಾರ ಹತ್ರ ಅವಳ ವಿಡಿಯೋ ಇದೆ ಎಲ್ಲಾನು ಕಲೆಕ್ಟ್ ಮಾಡ್ಕೊಳ್ಳಿ. ಯಾರ ಹತ್ರ ಯಾಕೆ? ನಾನೇ ವಿಡಿಯೋ ಮಾಡಿದ್ದೀನಿ ನೋಡು. ಇದನ್ನ ಇಟ್ಕೊಂಡು ಏನೇ ಮಾಡ್ತೀಯಾ? ತಾನೇ ಎಲ್ಲ ಅಂತ ಮೆರೀತಿರೋ ಲಕ್ಷ್ಮಿಗೆ ನನ್ನ ಮುಂದೆ ಅವಳೇನು ಅಲ್ಲ ಅಂತ ತೋರ್ಸೋದಕ್ಕೆ. ಇವತ್ತು ಆದಿ ಒಬ್ಬ ಬರ್ದೇ ಹೋಗಿದ್ದಿದ್ರೆ ಇಲ್ಲೊಂದು ದೊಡ್ಡ ಸೀನ್ ನಡೀತಿತ್ತು. ಇರ್ಲಿ, ಅವಳನ್ನ ಇಷ್ಟಕ್ಕೆ ಬಿಡಬಾರ್ದು. ನನ್ನ ಹತ್ರನೇ ಸಾರಿ ಕೇಳಿಸಿರೋಳಿಗೆ ಅವಳನ್ನ ಸುಮ್ಮನೆ ಬಿಡದೆ ಅವಳನ್ನ ಗೋಳೆ ಇಕ್ಕೋಬೇಕು. ಮೊದಲು ಅವಳು ಎಲ್ಲಿದ್ದಾಳೆ ಅಂತ ಹುಡುಕಿ. ನಾನು ಈ ಕಡೆ ಹೋಗಿ ಹುಡುಕ್ತೀನಿ, ನೀವು ಈ ಕಡೆ ಹುಡುಕಿ. ನೋಡು, ಬಾಯಿ ಮುಚ್ಕೊಂಡಿದ್ರೆ ಸರಿ. ನೀನ್ ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ನಿನಗೆ ಗೊತ್ತಾ? ನೀನ್ ಕುಡ್ದಿರೋದು ಯಾರಿಗಾದ್ರೂ ಗೊತ್ತಾದ್ರೆ ನಿನ್ ಮರ್ಯಾದೇನೆ ಹೋಗೋದು. ಏಯ್ ನಾನೆಲ್ಲ ಕುಡ್ದಿದ್ದೆ, ನೀನ್ ಕುಡ್ದಿರೋದು. ಅದಕ್ಕೆ ಹೆಂಗ ಆಡ್ತೀಯ ನೀನು? ಶೋ, ಏಯ್ ಏನೇ ಮಾಡ್ತಿದ್ಯಾ? ಚುಪ್. ಇಷ್ಟು ಬೇಗ ಆದಿ ಅವಳನ್ನ ಎಲ್ಲಿ ಕರ್ಕೊಂಡು ಹೋದ? ಇವಳನ್ನ ಈ ಪರಿಸ್ಥಿತಿಲಿ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಂತ ಇಲ್ಲಿ ಬಿಡೋಕ್ಕೂ ಆಗಲ್ಲ. ಎಲ್ಲಿ ಕರ್ಕೊಂಡು ಹೋಗಲಿ? ಹೌದು, ಶಮಿತಾ ಮನೇಲಿ ಅವ್ರ ಡ್ಯಾಡ್ ಇಲ್ಲ ಅಂತ ಹೇಳ್ತಾ ಇದ್ಲು. ಹೇಗಿದ್ರು ಅವಳು ಒಬ್ಬಳೇ ಇರೋದು, ಅಲ್ಲಿ ಕರ್ಕೊಂಡು ಹೋಗೋದೇ ಸೇಫ್. ಲಕ್ಷ್ಮಿ, ನೀನು ಒಳ್ಳೆ ಹುಡುಗಿ ಅಲ್ವಾ? ನೀನು ಒಳ್ಳೆ ಹುಡುಗಿನೇ. ನೋಡು, ನಾನು 1 ನಿಮಿಷದಲ್ಲಿ ಬರ್ತೀನಿ. ಇಲ್ಲೇ ಕೂತಿರ್ತೀಯಾ? ನಾನು ನಿನ್ ಜೊತೆಗೆ ಬರ್ತೀನಿ. ಬಾ
ಅಮ್ಮ ತಾಯಿ ನಿನ್ನ ಕೈ ಮುಗಿತೀನಿ, ಇಲ್ಲೇ ಕೂತಿರೋ. ನೋಡು, ನಾನು ಹೋದ ತಕ್ಷಣ ನೀನು ಎಲ್ಲಾದರೂ ಹೋದರೆ ಚೆನ್ನಾಗಿರಲ್ಲ, ಸರಿನಾ? ಕೈ ಕಟ್ಟು, ಕೈ ಕಟ್ಟು, ಬಾಯಿ ಮುಚ್ಚು, ಇಲ್ಲೇ ಕೂತಿರು. ಶಬಿತಾ, ಅದೇ ಲಕ್ಷ್ಮಿ ಎಲ್ಲೋ? ಅವಳು ಎಲ್ಲಿದ್ದಳೋ ನನಗೂ ಗೊತ್ತಿಲ್ಲ ಶಮಿ. ನಾನು ಅವಳನ್ನ ಹುಡುಕ್ತಿದ್ದೆ. ಅದು ಬಿಡು, ನನಗೆ ನಿಮ್ಮ ಮನೆ ಕೀ ಕೊಡ್ತೀಯಾ? ನಮ್ಮನೆ ಕೀನಾ? ಯಾಕೋ? ಅದೆಲ್ಲ ಆಮೇಲೆ ಹೇಳ್ತೀನಿ. ನಿಮ್ಮ ಮನೇಲಿ ನಿಮ್ಮ ಡ್ಯಾಡಿ ಇಲ್ಲ ತಾನೆ? ಇಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ ಆದಿ. ಹಾಗಾದರೆ ನಿಮ್ಮ ಮನೆ ಕೀ ಕೊಡು, ನಾನು ಹೋಗಿ ರೆಸ್ಟ್ ಮಾಡ್ತಿರ್ತೀನಿ. ನನಗೆ ಯಾಕೋ ಇಲ್ಲಿರೋಕ್ಕೆ ಆಗ್ತಾಯಿಲ್ಲ. ನೀನು ಡಿನ್ನರ್ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಆಮೇಲೆ ಬಾ. ಅಂದರೆ ಮನೇಲಿ ಆದಿ ನಾನು ಇಬ್ಬರೇ ಇರ್ತೀವಿ. ಆಗ ನನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊಬೋದು. ಇಂಥ ಅವಕಾಶ ಮತ್ತೆ ಸಿಗಲ್ಲ. ತಗೋ, ನೀನು ಹೋಗಿ ಫ್ರೆಶ್ ಅಪ್ ಆಗು, ನಾನು ಬರ್ತೀನಿ. ಥ್ಯಾಂಕ್ಸ್ ಶಮಿ. ಈ ಲಕ್ಷ್ಮಿಗೆ ಇನ್ನಷ್ಟು ತೊಂದರೆ ಕೊಟ್ಟು ಅವಳ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಕೊಟ್ಟರೆ ಇನ್ನು ಮುಂದೆ ಈ ಕಾಲೇಜಲ್ಲಿ ನಂದೇ ಹವಾ ಇರುತ್ತೆ. ಆಗ ಅವಳು ನನ್ನ ಮುಂದೆ ಗುಬ್ಬಚ್ಚಿ ಮರಿ ಥರ ಇರ್ತಾಳೆ. ಆಮೇಲೆ ನಾನು ದುಡ್ಡು ಕೊಟ್ಟು ಕರೆಸಿರೋ ಹುಡುಗರಿಗೆಲ್ಲ ಪೇಮೆಂಟ್ ಕೊಟ್ಟು ಸೆಟಲ್ ಮಾಡಿ ಇಲ್ಲಿಂದ ನಾನು ಬೇಗ ಹೋಗಬೇಕು. ಮನೆಗೆ ಹೋದ್ಮೇಲೆ ಆದಿ ಜೊತೆ ಇಡೀ ರಾತ್ರಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಲಕ್ಷ್ಮಿ, ಲಕ್ಷ್ಮಿ, ಎಲ್ಲೋದ್ಲಪ್ಪ ಇವಳು? ಇನ್ನು ಎಲ್ಲಿ ಹೋಗಿ ಅದೇನು ಅವಾಂತರ ಮಾಡ್ತಾಳೋ? ಲಕ್ಷ್ಮಿ, ಲಕ್ಷ್ಮಿ, ಸಂಜೀವ ಕೂತ್ಕೊಳ್ಳಪ್ಪ. ಅಮ್ಮ ಕೂತ್ಕೊಪುಟ್ಟ. ನೀನು ಇಷ್ಟು ಬೇಗ ಈ ಹೊಸ ಜೀವನಕ್ಕೆ ಹೊಂದ್ಕೊಂಡಿರೋದು ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಕಣಮ್ಮ. ನೀವಿಬ್ಬರು ಹೀಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಬಾಳಬೇಕು, ಆಯಿತಾ? ಸಂಜೀವ, ಏನಪ್ಪ ನನ್ನ ಮೊಮ್ಮಗಳು ತುಂಬ ತೊಂದರೆ ಕೊಡ್ತಾ ಇದ್ದಾಳ? ಇಲ್ಲ, ಹಾಗೇನಿಲ್ಲ ತಾತ. ಇದ್ರೂ ನೀನೇನು ಹೇಳೋನಲ್ಲ ಅಂತ ಗೊತ್ತು ಬಿಡಪ್ಪ ನನಗೆ. ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನಲ್ಲೇ ಇಟ್ಕೊಂಡು ಹೊರಗಡೆಯಿಂದ ನಗ್ತಾ ಇರೋ ಮನುಷ್ಯ ನೀನು ಅಲ್ವಾ? ಅವ್ರನ್ನ ನೋಡ್ತಿದ್ರೆ ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರೋ ಥರ ಕಾಣಿಸ್ತಾ ಇದೆ. ಆ ಪ್ರೀತಿಗೆ ಮೋಸ ಮಾಡಿದಾಗ ಆಗಲ್ವಾ?